ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಸ್ಯಾಂಡಲ್ವುಡ್ ನಟಿ ಬಿಗ್ ಬಾಸ್ ಖ್ಯಾತಿಯ ಕೃಷಿ ತಾಪಂಡ ಮನೆಯಲ್ಲಿ ಆಕೆಯ ಗೆಳೆಯ ವೈಶಾಖ್ ಬದುಕು ಅಂತ್ಯಗೊಳಿಸಿದ ಘಟನೆ ನಡೆದಿದೆ. ಉದ್ಯಮಿ ಅರವಿಂದ ರೆಡ್ಡಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ದ ವೈಶಾಖ್ ಇದೀಗ ನಟಿ ಕೃಷಿ ತಾಪಂಡ ಮನೆಯಲ್ಲೇ ಬದುಕು ಅಂತ್ಯಗೊಳಿಸಿದ್ದಾರೆ. ಕೃಷಿ ತಾಪಂಡ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆಗಮಿಸಿ ದುರಂತ ಅಂತ್ಯ ಕಂಡಿದ್ದಾರೆ. ಈ ಘಟನೆಯಿಂದ ನಟಿ ಕೃಷಿ ತಾಪಂಡ ಮತ್ತಷ್ಟು ಜರ್ಜರಿತವಾಗಿದ್ದಾರೆ. ಹಲವು ಏಳು ಬೀಳುಗಳನ್ನ ಕಂಡಿರುವ ಕೃಷಿ ತಾಪಂಡ ವೈಯಕ್ತಿಕ ಬದುಕಿನಲ್ಲಿ ಸಂಭ್ರಮಕ್ಕಿಂತ ನೋವೇ ಹೆಚ್ಚಾಗಿದೆ. ನಟಿ ಕೃಷಿ ತಾಪಂಡ ಅವರ ರಾಜರಾಜೇಶ್ವರಿ ನಗರದಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ರಾತ್ರಿ ವೈಶಾಖ್ ದುರಂತ ಅಂತ್ಯ ಕಂಡಿದ್ದಾರೆ. ಕೃಷಿ ತಾಪಂಡ ರಿಲೇಶನ್ಶಿಪ್, ಗೆಳೆಯ, ಲಿವ್ ಇನ್ ಸಂಬಂಧ ಸೇರಿದ ಹಾಗೆ ಪ್ರೀತಿ ಪ್ರೇಮ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಈ ಘಟನೆಗಳು ಕೃಷಿ ತಾಪಂಡ ವೈಯಕ್ತಿಕ ಜೀವನದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿತ್ತು. ಪ್ರೀತಿಯಲ್ಲಿದ್ದೆ, ಆದರೆ ಬ್ರೇಕಪ್ ಆಗಿದೆ. ತೀವ್ರ ನೋವು ಅನುಭವಿಸಿದ್ದೇನೆ. ನನ್ನನ್ನ ನನ್ನ ಪಾಡಿಗೆ ಬದುಕಲು ಬಿಟ್ಟು ಬಿಡಿ ಎಂದು ನಟಿ ಕಣ್ಣೀರಿಟ್ಟಿದ್ರು. ಹೌದು, ಉದ್ಯಮಿ ಜೊತೆಗಿನ ಸಂಬಂಧ ಆರಂಭದಲ್ಲಿ ಉತ್ತಮವಾಗಿತ್ತು. ಆದರೆ ನನಗೆ ಪ್ರೀತಿ ಮತ್ತು ಸಮಯ ಸಿಗಲೇ ಇಲ್ಲ. ಸಂಬಂಧದಲ್ಲಿ ಅಂತರ ಹೆಚ್ಚಾಯಿತು. ಹೀಗಾಗಿ ಆ ಸಂಬಂಧದಿಂದ ದೂರ ಸರಿಬೇಕಾಯಿತು ಅಂತ ಕೃಷಿ ತಾಪಂಡ ಈ ಹಿಂದೆ ಹೇಳಿದ್ರು. ನನ್ನ ಖಾಸಗಿ ಬದುಕಿನಲ್ಲಿ ನಡೆದ ಹಲವು ಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿತ್ತು. ಇದನ್ನೇ ಮಾನದಂಡವಾಗಿಟ್ಟುಕೊಂಡು ಹಲವರು ನನ್ನನ್ನು ಅಳೆದು ಬಿಟ್ಟರು. ನನ್ನ ಕೆಲಸ ನೋಡ್ಲಿಲ್ಲ, ಪರಿಶ್ರಮ ನೋಡ್ಲಿಲ್ಲ, ವೈಯಕ್ತಿಕ ಜೀವನದ ಸಂಗತಿಗಳನ್ನಿಟ್ಟುಕೊಂಡು ನಿಂದಿಸ್ತಿದ್ದಾರೆ ಅಂತ ಕೃಷಿ ತಾಪಂಡ ಕಣ್ಣೀರಿಟ್ಟಿದ್ರು. ವೈಶಾಖ್ ಮತ್ತು ಕೃಷಿ ತಾಪಂಡ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ರು ಎಂದು ಉದ್ಯಮಿ ಅರವಿಂದ್ ರೆಡ್ಡಿ ಆರೋಪ ಮಾಡಿದ್ರು. ವೈಯಕ್ತಿಕ ವಿಚಾರ ಸಂಬಂಧ ಅರವಿಂದ್ ರೆಡ್ಡಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ವೈಶಾಖ್ ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ದಾರೆ. ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಮನೆಯಲ್ಲೇ ಉದ್ಯಮಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ದು ನಾನಾ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ತಿಂಗಳಿಂದ ಹೆಂಡತಿ ಜೊತೆ ಮಾತು ಬಿಟ್ಟಿದ್ದ ವೈಶಾಖ್ ಸಂಸಾರದಲ್ಲಿ ಬಿರುಕು ಕೂಡ ಮೂಡಿತ್ತು. ಅಲ್ಲದೆ ನಟಿ ಕೃಷಿ ತಾಪಂಡ ಮಾಜಿ ಬಾಯ್ ಫ್ರೆಂಡ್ ಏವಿಯಾ ಗ್ರೂಪ್ ಮಾಲೀಕ ಅರವಿಂದ್ ರೆಡ್ಡಿ ನಟಿ ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಮೇಲೆ ದೂರು ಕೊಟ್ಟಿದ್ರು. ಈ ದೂರಿನ ಬಳಿಕ ವೈಶಾಖ್ ಸಂಸಾರದಲ್ಲಿ ಬಿರುಗಾಳಿಯೇ ಎದ್ದಿತ್ತು. ಏವಿಆರ್ ಗ್ರೂಪ್ ಮಾಲೀಕ ಅರವಿಂದ್ ರೆಡ್ಡಿ ಅವರು ಉದ್ಯಮಿ ವೈಶಾಖ್ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಕೇಸ್ ದಾಖಲಾದ ಬಳಿಕ ವೈಶಾಖ್ ನನ್ನ ಪೊಲೀಸರು ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದರಂತೆ. ಈ ಕೇಸ್ ಬಳಿಕ ವೈಶಾಖ್ ಸಂಸಾರದಲ್ಲಿ ಬಿರುಕು ಮೂಡಿತ್ತು. ಹೆಂಡತಿ ಜೊತೆ ಮಾತನಾಡುವುದನ್ನೇ ವೈಶಾಖ್ ಬಿಟ್ಟಿದ್ರು ಎನ್ನಲಾಗಿದೆ. ಏವಿಆರ್ ಗ್ರೂಪ್ ಮಾಲೀಕನ ಕೇಸ್ ನಂತರ ಉದ್ಯಮಿ ವೈಶಾಖ್ ಹಾಗೂ ಪತ್ನಿ ನಡುವೆ ಜಗಳ ಜಾಸ್ತಿ ಆಗ್ತಾ ಇತ್ತು. ವೈಶಾಖ್ ನನ್ನ ಕೃಷಿ ತಾಪಂಡ ಮನೆಯಲ್ಲೇ ಎಚ್ಎಲ್ ಪೊಲೀಸರು ಅರೆಸ್ಟ್ ಮಾಡಿದ್ರು. 1 ತಿಂಗಳಿನಿಂದ ಪತ್ನಿ ಜೊತೆ ಅಂತರ ಕಾಯ್ದುಕೊಂಡಿದ್ದ ವೈಶಾಖ್ ಡಿಪ್ರೆಷನ್ಗೆ ಒಳಗಾಗಿದ್ರು ಅಂತ ಹೇಳಲಾಗುತ್ತೆ. ವೈಶಾಖ್ ವಿರುದ್ಧ ಪತ್ರದ ಮೂಲಕ ಉದ್ಯಮಿಗೆ ಏವಿಆರ್ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಕೇಳಿಬಂದಿತ್ತು. ಕೃಷಿ ತಾಪಂಡ ಕೇಸ್ನಲ್ಲಿ ಜಾಸ್ತಿ ತಲೆ ಹಾಕಬೇಡ, ಈ ಕೇಸನ್ನ ಇಲ್ಲಿಗೆ ಬಿಟ್ಟುಬಿಡಬೇಕು, ಅಲ್ಲದೆ 6 ರಿಂದ 7 ಕೋಟಿ ಕ್ಯಾಶ್ ಕೊಡಬೇಕು, ಇಲ್ಲವಾದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಏವಿಆರ್ ಬೆದರಿಕೆ ಹಾಕಿದ್ರು ಎನ್ನಲಾಗಿದೆ. ಕಳೆದ 1 ವಾರದಿಂದ ವೈಶಾಖ್ ನಟಿ ಕೃಷಿ ತಾಪಂಡ ಮನೆಯಲ್ಲೇ ಇದ್ರು ಎನ್ನಲಾಗುತ್ತೆ. ಕೃಷಿ ತಾಪಂಡ ಮನೆಯಿಂದಲೇ ಕೆಲಸಕ್ಕೆ ಹೋಗಿ ಬರ್ತಾ ಇದ್ರಂತೆ. ವೀರಭದ್ರ ಸಿಗ್ನಲ್ ಬಳಿ ಇರುವ ತನ್ನ ಆಟೋ ಮೊಬೈಲ್ಸ್ ಕಚೇರಿಗೆ ವೈಶಾಖ್ ಹೋಗಿ ಬರ್ತಾ ಇದ್ರು. ನಟಿ ಕೃಷಿ ತಾಪಂಡ ಮನೆಗೆ ಒಟ್ಟು 2 ಕೀ ಇತ್ತು.
ಇಬ್ಬರೂ ಒಂದೊಂದು ಕೀಯನ್ನ ಇಟ್ಟುಕೊಂಡಿದ್ರು ಎನ್ನಲಾಗುತ್ತೆ. ಯಲಹಂಕಗೆ ಹೋಗಿದ್ದ ನಟಿ ಕೃಷಿ ತಾಪಂಡಾಗೆ ಸಾಯೋದಾಗಿ ವೈಶಾಖ ಮೆಸೇಜ್ ಮಾಡಿದ್ರು ಎನ್ನಲಾಗುತ್ತೆ. ವೈಶಾಖ್ಗೆ ಸಮಾಧಾನ ಮಾಡಿ ಆತ್ಮಹತ್ಯೆ ತಡೆಯೋದಕ್ಕೆ ಕೃಷಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ಕೃಷಿ ತಾಪಂಡ ಮನೆಗೆ ಬರೋಷ್ಟರಲ್ಲಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ರು. ಏವಿಯಾ ಗ್ರೂಪ್ ಮಾಲೀಕನ ಆರೋಪಕ್ಕೆ ಬೇಸತ್ತು ವೈಶಾಖ್ ಆತ್ಮಹತ್ಯೆ ನಿರ್ಧಾರ ತೆಗೆದುಕೊಂಡ್ರ. ಎಲ್ಲ ಆತ್ಮಹತ್ಯೆ ಹಿಂದೆ ಬೇರೆ ಕಾರಣ ಇದೆಯಾ ಅನ್ನೋದನ್ನ ಪೊಲೀಸ್ ತನಿಖೆಯಿಂದ ಹೊರತರಬೇಕಿದೆ. ಇನ್ನು ವೈಶಾಖ್ ಅವರಿಗೆ 15 ವರ್ಷಗಳ ಹಿಂದೆಯೇ ಮದುವೆಯಾಗಿದ್ದು 14 ವರ್ಷದ ಮಗನಿದ್ದಾನೆ. ವೈಶಾಖ್ ಆಟೋಮೊಬೈಲ್ ಹಾಗೂ ಗ್ಯಾರೇಜ್ ಇಟ್ಟುಕೊಂಡಿದ್ದು ನಟಿ ಕೃಷಿ ತಾಪಂಡ ಅವರ ಮಾಜಿ ಬಾಯ್ ಫ್ರೆಂಡ್ ಏವಿಯಾ ಗ್ರೂಪ್ ಮಾಲೀಕ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿರುವ ಆರೋಪದಲ್ಲಿ ಬಂಧನಕ್ಕೂ ಒಳಗಾಗಿದ್ರು. ಪತಿಯ ಮರಣದ ಸುದ್ದಿ ತಿಳಿತಾ ಇದ್ದಂತೆ ಪತ್ನಿ ಮೇಘನಾ ಆರ್ಆರ್ ನಗರ ಪೊಲೀಸ್ ಠಾಣೆಗೆ ಸದ್ಯ ದೂರು ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ದೂರಿನಲ್ಲಿ ರಾತ್ರಿ 11:30 ಸುಮಾರಿಗೆ ಪೊಲೀಸರಿಂದ ನಮಗೆ ಮಾಹಿತಿ ಬಂದಿದ್ದು, ಕೃಷಿ ತಾಪಂಡ ಅವರ ಫ್ಲಾಟ್ ನಂಬರ್ 403ರಲ್ಲಿ ಪತಿಯ ಆತ್ಮಹತ್ಯೆ ಬಗ್ಗೆ ಮಾಹಿತಿ ಕೊಟ್ಟರು. ಮಾಹಿತಿ ಅನ್ವಯ ನಾವು ಫ್ಲಾಟ್ಗೆ ಹೋಗಿ ನೋಡಿದಾಗ ಕೃಷಿ ತಾಪಂಡ ಬೆಡ್ರೂಮ್ನಲ್ಲಿ ಫ್ಯಾನ್ಗೆ ನೇಣಿಗೆ ಶರಣಾಗಿದ್ದು ಅಂಗಾತ ಮಲಗಿರುವ ರೀತಿಯಲ್ಲಿ ಮೃತದೇಹ ಕಂಡು ಬಂದಿತ್ತು ಅಂತ ಪತ್ನಿ ಹೇಳಿದ್ದಾರೆ. ಮತ್ತು ತನ್ನ ಹಾಗೂ ಪತಿಯ ಮಧ್ಯೆ ಸಾಕಷ್ಟು ವಿರಸ ಇತ್ತು. ನಮ್ಮಿಬ್ಬರ ಮಧ್ಯೆ ಆಗಾಗ ಜಗಳ ನಡೀತಾನೆ ಇತ್ತು. ಕೇವಲ ಮೆಸೇಜ್ ಮೂಲಕ 14 ವರ್ಷದ ಮಗನ ಬಗ್ಗೆ ವಿಚಾರಿಸ್ತಿದ್ರು. ಆದರೆ ನನ್ನ ಬಗ್ಗೆ ಏನು ಕೇಳ್ತಿರ್ಲಿಲ್ಲ ಅಂತ ಪತ್ನಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಾವಿಗೆ ನಿಜವಾದ ಕಾರಣ ಪತ್ತೆ ಹಚ್ಚಲು ತನಿಖೆ ಮುನ್ನಡೆಸಿದ್ದಾರೆ. ಬಾರಲೇ